ಸ್ಟಾರ್ಟ್ ಮಾಡಿದೆ ನೋಡೋದು. ಹೇಳ್ರಪ್ಪ ಹೇಳ್ರು. ಕನೆಕ್ಟ್ ಮಾಡ್ಬೇಕು ಏನು ಮಾಡ್ಬೇಕಿದೆ ಅದಕ್ಕೆ ಹಚ್ಕೊಳ್ಳೋ ಅದು ಇನ್ನೇ ಹಚ್ಕೋಬೇಕು, ಇದು ಮೊಬೈಲ್ ಹಚ್ಬೇಕಲ್ಲ ಅಲ್ಲೇ ಕಪ್ಪನ್ ಸಿಕ್ಕಿವ ಇದು ಕಡೆ ಚೆನ್ನಾಗಿ ರೆಕಾರ್ಡ್ ಆಗ್ತದ. ಸೆಟ್ ಮಾಡಿದ್ರೆ ನಮ್ದು ಯಾರು ನೋಡೋಕೆ ಯೂಟ್ಯೂಬ್ ವ್ಯೂಸ್ ಎಲ್ಲ ನಮ್ದೆಲ್ಲ ಇವಾಗ ಹೊಂಟವ್ರ. ನಮ್ಗ 50,000 ರನ್ನಿಂಗ್ ಅದ. 50,000 ಆಯ್ತು ಒಂದ್ ಕೇಕ್ ತಂದಿಡ್ತೀನಿ ನಾನು. 50,000 ವ್ಯೂಸ್ ಅಂತಂದ್ಬಿಟ್ಟು ನಮ್ದಿನ್ನ ಇವಾಗ ಚಾರ್ನ್ ಮಾಡಿವಿ ಬ್ಲಾಗಿಂಗ್. ನಮ್ಗ್ ಮಾತಾಡಕ್ಕೂ ಬರಲ್ಲ, ಸುಮ್ಮ ಹಂಗೆ ಮಾಡ್ತೀವಿ. ಈಗ ಹೆಂಗೆ ನಾವು ನಾರ್ಮಲ್ ಮಾತಾಡ್ತೀವಿ ಹಂಗೆ ಮಾತಾಡೋದಷ್ಟೇ. ಎಲ್ರು ಮಾತಾಡ್ತಾರ, ಅವ್ರು ಹೊರಗೆ ಮಾತಾಡ್ತಾರ, ನಾವೇನ ನೋಡಿ ಕಲೀಲತ್ತೀವಿ. ಇನ್ನ ನೀ ಕಿಲ್ಬಾಲ ಯಾಕ ಕಿಲ್ಬಾರು? ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ನೀನು ನೋಡಷ್ಟು ಜನರು ಇಲ್ಲ ನಮ್ಮಲ್ಲಿ. ರಾಕಿ ಬೇಕಿಲ್ಲ, ಬಿಲ್ಡಪ್ ಕೊಡತ್ತಿದೆ. ನಾವು ಏನೋ ಒಂದು ಲಕ್ಷದ ಹೇಳಕ್ಕಾಗಲ್ಲ. ಜನ ನೋಡಿದ್ರೆ ನೋಡ್ಬೋದು. ಎಕ್ಸ್ಪೋರ್ಟ್ ವಿಡಿಯೋ ನೋಡಿದ್ವಿ. ಆಕ್ಸಿಡೆಂಟ್ ಲೈವ್ ಮಾಡ್ತಾನವ. ಆಕ್ಸಿಡೆಂಟ್ ಹೋಗಂಬಲ್ಲ ಒಂದ್ 10 ವಿಡಿಯೋ ಅಂತ ಮನುಷ್ಯನವ. ಬಾರೋ ಕೃಷ್ಣ, ನಮ್ದು ಏನಾದ್ರು ಹಿಟ್ ಆಯ್ತಂದ್ರೆ ಚಲೋ ಅದ. ಕೃಷ್ಣ ಇವು ಏನದು ಪಾಡ್ಕಾಸ್ಟ್ ಇದೆ. ಪಾಡ್ಕಾಸ್ಟ್ ನಾವೇನ್ ಮಾತಾಡ್ತೀವಿ ಅದನ್ನೇ ಹೋಗಿ ಹಾಕೋದು. ಅದನ್ನೇ ಸ್ವಲ್ಪ ಅದು ಇದು ಏನೇನೋ ಹಾಕ್ತಾರ ಅಷ್ಟೇ, ಮುಗೀತು. ಮತ್ತೆ ಮಸಾಲ ಹಾಕ್ತಾರ ಅಷ್ಟೇ. ಬಾರೋ ನಿನ್ ಎಕ್ಸ್ಪೀರಿಯನ್ಸ್ ಹೇಳಿ ಬಾ. ಸುಮ್ಮನ್ ಬೈಲ್ ಕೂಡಿಲ್ಲ, ಮುಂದ್ ಬಾ. ಚಲೋ. ಇನ್ನ ಹುಡುಗರು ಬಂದಿಲ್ಲ. ಒಳ್ಳೆ ಯಾಕಂದ್ರೆ ಅದ್ರೊಳಗ ಮಾಡಷ್ಟು ಎಷ್ಟು ಒಳ್ಳಾಗ್ತ 1 ನಿಮಿಷ ಇದಲ್ಲ. ನನ್ನ ಸ್ಟೋರೇಜ್ ಎಷ್ಟು ಅದನ್ನು ಗೊತ್ತಿಲ್ಲ. ಈ ಕಡೆ ಬಾ, ಅಷ್ಟೇ ಇರ್ತದೆ ಅಷ್ಟು ಮಾತಾಡೋದು. ಕೃಷ್ಣ ಹೆಂಡತಿ ಜೊತೆ ಮಾತಾಡತ್ತನ ಬಿಸಿಯಾಗಿ ನಾನು ಬರೋದಿಲ್ಲ. ರೀಸೆಂಟ್ ಮ್ಯಾರೇಜ್ ಆಗ್ಯದಲ್ಲ, ರೀಸೆಂಟ್ ಆಗಲ್ಲ, 2 ವರ್ಷ ಆಯ್ತು. ಫ್ಯಾಮಿಲಿ ಪ್ಲಾನಿಂಗ್ ನಡೆದು ಅಂತ ಅನಿಸ್ತು. ಫ್ಯಾಮಿಲಿ ಮಗು 2 ತಿಂಗಳ ಡೆಲಿವರಿನಾಗ ಅದು. ಗಂಡು ಮಗುನ ಹೆಣ್ಮಗು ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಮತ್ತೆ ಇಲ್ಲ. ಈಗ ನೆಕ್ಸ್ಟ್ 20 days ಅದನ್ನ ಮೋಸ್ಟ್ಲಿ. ಸೊ ಇನ್ನೊಬ್ರು ಬಂದ್ರು ಹುಡುಗರು ಮಾತಾಡ್ತಾರ. ಅವ್ರದ್ದು ಅಭಿಪ್ರಾಯ ಕೇಳೋಣ. ನಾವು ಸ್ವಲ್ಪ ಪಾಡ್ಕಾಸ್ಟ್ ಮಾಡತ್ತೀವಿ. ನಿಮ್ದು ಅಭಿಪ್ರಾಯ ಹೇಳೋರು ಇದ್ರು ಬನ್ರಿ ಯಾರಾದ್ರು. ಏನು ಸುಮ್ಮನೆ ಹಿಂಗೆ ಮಾತಾಡತ್ತೀವಿ. ಹಿಂಗೆ ಮಾತಾಡಿ ಏನಾದ್ರು ನೋಡೋಣ, ಹಿಟ್ ಆಗ್ತದೇನೋ, ಚಾನಲ್ ಯೂಟ್ಯೂಬ್ ವ್ಯೂಸ್ ಬರ್ತವೇನೋ, ಸಬ್ಸ್ಕ್ರೈಬ್ ಆಗ್ತಾರೇನೋ ಅಂತ. ಸೊ ಮೇಕಿಂಗ್ ವಿಡಿಯೋಸ್. ಬನ್ನಿ ಸಚಿನ್ ಅವರೇ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಇದ್ರೊಳಗೆ ಮಾತಾಡಿದಾರ. ಇವರು ನಮ್ಮ ರವಿ ಭಾಯ್ ಅಂತ, ನಮ್ಮ ರೂಮ್ಮೇಟು. ಅವರು ಗಣೇಶ್ ಅವರು ಯೂಟ್ಯೂಬ್ ಚಾನಲ್ ಇದೆ. ಟ್ರಾವೆಲರ್ ಇದ್ದಾರೆ ಅವರು. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ನೋಡಿದ್ರು ಬೇಡ್ರಿ, ಯಾಕಂದ್ರೆ ಶೇರ್ ಮಾಡಿ. ಹಾಗಾದ್ರೆ 15-20 ವ್ಯೂಸ್ ಅಷ್ಟೇ. ನೋಡೋರು ಮಾಡಿದ್ರು ಸಾಕು. ಜಿಮ್ ಪಾರ್ ಕರೀರಿ. ಜಿಮ್ ಪಾರ್ ಬಗ್ಗೆ ಹೆಂಗ್ ಕೇಳಮ್? ಜಿಮ್ ಎಲ್ಲಿಗೂ ನಾನು ಬಾತ್ರೂಮ್ ತಗೊಂಡ್ರಿ ಲಿಸ್ಟ್. ಅದ್ರದ್ದು ಪಾಡ್ಕಾಸ್ಟ್ ನೋಡಂಬ. ನೆಕ್ಸ್ಟ್ ಬ್ಲಾಗ್ ಅದ ಬಿಡೋಣ. ಇವಾಗ ಯೂಟ್ಯೂಬರ್ಸ್ ಹಂಗೆ ಮಾಡತ್ತಾರಲ್ಲ. ಇವಾಗ ಈ ಬ್ಲಾಗ್ ಇಲ್ಲ, ನಾವ್ ಇನ್ನೊಂದ್ ಬ್ಲಾಗ್ ಮಾಡ್ತೀವಿ ಅಂತ ನಮಗೆಲ್ಲ ಗೊತ್ತಾಗೋಯ್ತು. ಬಟ್ ಅವ್ರಿಗೆ ಹೆಂಗ ಇರ್ತದಂದ್ರ ಒಂದು 50,000 ಸಬ್ಸ್ಕ್ರೈಬರ್ ಇರ್ತಾರ. ಅದಕ್ಕೆ ಹೇಳ್ತಾರ ಅವ್ರು ವ್ಯೂಸ್ ಆತ ಒಂದ್ಗಣೆ ಬಿಡ್ತಾರ ಅವ್ರು 15 ನಿಮಿಷ 20 ನಿಮಿಷ. ಇಂಟ್ರೋವರ್ಟ್ ಅದ, ಆಮೇಲೆ ಆಗಟ್ ಬನ್ನಿ. ಒಂದ್ ಅರ್ಧ ಗಂಟೆ, 1 ಗಂಟೆ 2 ಗಂಟೆ ಆದ್ಮೇಲೆ ನೀನು ಏನ್ ಮಾಡ್ ಗೊತ್ತಾ, ಮಾಸ್ಕ್ ಹಾಕೋ ನೀನು. ಯಾಕಂದ್ರ ಮಾಸ್ಕ್ ಹಾಕೊಂಡ್ ಮಾತಾಡ್ಬೇಕು ನೀನು. ಇದೇ ಮಾಸ್ಕ್ ಸದ್ಯಕ್ಕಿಲ್ಲ, ಇದೇ ಸ್ವಲ್ಪ ಏನಾದ್ರು ಹಾಕೋ. ಬ್ಯಾಡ್ ಬಿಡು, ನೀ ಬರಲ್ಲ ಅಂತ ಕಾಣಿಸ್ತದ. ಲಡಾಖ್ ಹೋಯ್ತಾನಂತ ಬೈ. ಲಡಾಖ್ ಹೋಯ್ತಾನ ರಿಯಲಿ? ಲಡಾಖ್ ಅನಿಸಿಕೆ ಎಕ್ಸ್ಪೀರಿಯನ್ಸ್ ಅಭಿಪ್ರಾಯ ಹೇಳಿ. ಹೋಗೋದ್ರ ಬಗ್ಗೆ ನೀವು ಅಭಿಪ್ರಾಯ ಹೇಳಿ. ಹೋಗ್ಬೇಕಂದ್ರೆ ಹೋಗ್ಬೇಕು. ಗಾಡಿ ಮೇಲೆ ಹೋಗ್ತಾರೆ, ಹೆಂಗ್ ಟ್ರೈನ್ದಾಗ ಕಂಗ್ರಾಚುಲೇಷನ್ ಬ್ರದರ್. ಟ್ರೈನ್ದಾಗ ಹೋಯ್ತಾರ.
ಅದೇ ಇರ್ತದಲ್ಲ ಎಲ್ಲರೂ ಇಲ್ಲಿಂದ ಕ್ಯಾರಿ ಮಾಡ್ಕೊಂಡು ಹೋಗ್ತಾರ ಅಲ್ಲಿ ಹೋಗಿ ಇಲ್ಲಿ ಮನ್ ಕ್ಯಾರಿ ಮಾಡ್ಕೊಂಡು ಇಲ್ಲಿಂದ ಡೆಲ್ಲಿ ಹಾಕಿ ಡೆಲ್ಲಿ ಎತ್ಕೊಂಡು ಅಲ್ಲಿಂದ ಹೋಗ್ತಾರ ಬೇಕಾದ್ರೆ ಅಲ್ಲಿ ಸಿಗ್ತಾವ ಕಾರ್ ಬೇಕಾದ್ರೆ ಕಾರ್ ಸಿಗ್ತಾವ ಅಲ್ಲಿಂದ ಸ್ವಲ್ಪ ಹೆಂಗಂದ್ರೆ ವಾಕಿಂಗ್ ಇರುತ್ತಲ್ಲ ಒಂದು 25 ಕಿಲೋಮೀಟರ್ಸ್ ಅದು ಮೋಸ್ಟ್ಲಿ ಅದು ಹಿಂದೆ ಇರ್ಬೋದು ಸ್ಟೇಷನ್ ಅಲ್ಲ ಅಲ್ಲಿಂದ ವಾಕಿಂಗ್. ಇವ್ರಿಗೆ ಏನ್ ಕೇಳ್ತೀರಿ ಅಂದ್ರು ಇವ್ರು ಲಡಕ್ ಆಲ್ರೆಡಿ ನೋಡ್ಯಾರ ಇಲ್ಲ ನೋಡಿದ ಬಗ್ಗೆ ಎಕ್ಸ್ಪೀರಿಯನ್ಸ್ ಕೇಳಿರಿ. ನೋಡಿಲ್ಲ ನಾ ಎಲ್ಲಿ ನೋಡಿಲ್ಲ ನೀನ್ ಹೇಳೋದ ಸುಮ್ ಹೇಳೋದು ಲೈವ್ ಮಾಡತ್ತೀರೋ ಲೈವ್ ಇಲ್ಲ ರೆಕಾರ್ಡಿಂಗ್ ಅದ ಈಗ 5 ನಿಮಿಷ ಆಗ್ಯದ. ನೀ ಹೋಗಿ ಬಂದಿ ಅಂತ ತಿಳ್ಕೊ, ಈಗ ಹೋಗಿ ಬಂದಿ ಎಕ್ಸ್ಪೀರಿಯನ್ಸ್ ಹೇಳ ನಮಗ್. ಹೋಗಿ ಬಂದಿದ್ ಎಕ್ಸ್ಪೀರಿಯನ್ಸ್ ಹೋಗಲ್ದ ಹೆಂಗ್ ಹೇಳಿ ನಾನು ನೀನೇ ಹೇಳ್ತೀಯ ಅದ್ರ ಮೇಲೆ ವಿಡಿಯೋ ಮಾಡತ್ತಲ್ಲ ಯಾರು ಹೋಗಿ ಬಂದ ಇಮ್ಯಾಜಿನೇಷನ್ ಇಮ್ಯಾಜಿನೇಷನ್ ಇಲ್ಲ ಇಲ್ಲ ಹೆಂಗ್ ಅಡ್ವೆಂಚರ್ ಫೀಲ್ ಆಯ್ತು. ಹೋಗೋದಷ್ಟೇ ಹೋಗೋದು ಮತ್ ಪ್ಲಾನ್ ಇಲ್ಲ ಅವನ ಹತ್ರ. ಪ್ಲಾನ್ ಇಲ್ಲ ಏನಿಲ್ಲ ಹೋಗ್ಬೇಕಷ್ಟೇ. ಅಲ್ಲಿ ಹೋದಾಗ ಹೆಂಗ್ ಆಗುತ್ತೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಬಂದ್ ನೋಡ್ಬೇಕು ಇನ್ನೊಂದ್ಸತಿ ಎಕ್ಸ್ಪೀರಿಯನ್ಸ್ ಹಾಕೋದು. ಏನು ಗೊತ್ತಿರಲ್ದೆ ನೈಟ್ ಹೋದ್ವಿ ಅಷ್ಟೇ. ಓಕೆ ಚಲೋ ಅದು ಒಂದು ಬಂದ್ಮೇಲೆ ನೋಡೋದು ಏನೇನ್ ಆಯ್ತು ಏನಿಲ್ಲ ಅದನ್ನೇ ಹೇಳ್ಬಿಡೋದು. ಭಾಳ ಡೇಂಜರ್ ಹುಡುಗನ್ರಿ ಇವ. ಏನೇನಾಯ್ತು ನಮ್ಗೆ ಏನು ಸಿಗಲ್ದು ಗೊತ್ತಿಲ್ಲ ಅಂದ್ರೆ ಏನಾಯ್ತು ಅಲ್ಲಿ ನಾವು ಹೋಗಿ ಹಿಂಗ್ ಸಿಗೋದು ನಮ್ಗೆ ಏನ್ ಸಿಕ್ಕಿಲ್ಲ ಕ್ಯಾಶ್ ಸಿಕ್ಕಿಲ್ಲ ಅದನ್ನ ತಗೊಂಡ್ ಎಲ್ಲ ರೆಕಾರ್ಡ್ ಆಗ್ತದಲ್ಲ ಎಲ್ಲ ರೆಕಾರ್ಡ್ ಆಯ್ತು. ಆಮೇಲೆ ತಿರ್ಗಿ ಬಂದ್ಮೇಲೆ ತಿರ್ಗಿ ಅದೆಲ್ಲ ರೆಕಾರ್ಡಿಂಗ್ ಅನ್ನು ಪ್ರೂಫ್ಸ್ ಮತ್ತೆ ಹಾಕೋದು ಅಷ್ಟೇ. ಅವಾಗೊಂದು ಬ್ಲಾಗ್ ಮಾಡ್ಬೇಕೇನೋ ಮತ್ತ ಯಾವ ಇವೆಲ್ಲ ಮಾಡ್ಬೇಕಂತ ನಾವು ಮಾಡ್ತೀವಿ. ಯಾಕಂದ್ರ ನಮ್ಗಾರ ಹೋಗ್ಲಕ್ ಆಲತ್ತಿಲ್ಲ, ಹೋಗಿ ಬಂದವ್ರದಾದ್ರು ಮಾಡ್ಬೋದು. ಅಲ್ಲಿ ನಿಮ್ದು ಅಣ್ಣವ್ರದ್ದು ಅನಿಸಿಕೆ ಇದೇನ್ ಹೇಳ್ತೀನಿ. ನಮ್ ಜಿಂಬಾಯ್ ಬರ್ತಿದಾರೆ, ಅವ್ರದ್ದು ಪ್ರೋಟೀನ್ಸ್ ಬಗ್ಗೆ ಕೇಳೋಣ ಅಂದ್ರೆ ಬರ್ತಿಲ್ಲ. ಬಟ್ ಪರವಾಗಿಲ್ಲ ಬಿಡು, ಮುಂದಿನ ಎಪಿಸೋಡ್ ಅಲ್ಲಿ ಒಂದು ಸ್ಪೆಷಲ್ ಬ್ಲಾಗ್ ಮಾಡ್ಬಿಟ್ಟು ಹಾಕೋಣ. ನಂದು 1,000 ಸಬ್ಸ್ಕ್ರೈಬರ್ ಆದ್ಮೇಲೆ ಇನ್ನೊಂದು ಬ್ಲಾಗ್ ಮಾಡ್ತೀನಿ ನಾನು. ಸೊ ನೋಡೋಣ, ಅಲ್ಲಿವರೆಗೂ ಫಸ್ಟ್ ಆಫ್ ಆಲ್ ಬರಲ್ಲ ನಮಗೆ ಬ್ಲಾಗಿಂಗ್ ಮಾಡಕ, ಸುಮ್ಮನೆ ಮಾತಾಡೋದು, ನಾರ್ಮಲ್ ಮಾತಾಡೋದೇ, ಅದನ್ನೇ ಎಲ್ಲರೂ ಅದೇ ಮಾಡೋದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅವ್ರ ಬ್ಲಾಗಿಂಗ್ ಅಂತಾರ, ನಮ್ದು ಏನೂ ಇರಲ್ಲ. ಈಗ ಬೈ ಈಗ ಊಟಕ್ಕೆ ನೀ ಎಲ್ಲಂದ್ರ ಅಲ್ಲಿ ಎಲ್ಲ ಪ್ಲೇಸಸ್ ಹೇಳ್ಬೋದು ಬ್ಲಾಗಿಂಗ್ ಮಾಡೋ ಟೈಮಲ್ಲಿ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು ಬ್ಲಾಗಿಂಗ್ ಮುಗಿದ್ಮೇಲೆ ಹೇಳ್ತೀನಿ. ಸರ್ಪ್ರೈಸ್ ಅವೆಲ್ಲ. ಮತ್ತೆ ನಿಮ್ದು ಹೊಸ ಏನದು ರೈಡರ್ಸ್ ಕ್ಲಬ್ ಬಗ್ಗೆ ಸ್ವಲ್ಪ ಮಾತಾಡಿ. ಕ್ಲಬ್ ನಾಟ್ ಎ ಕ್ಲಬ್ ಅಲ್ಲ, ಏನೋ ಒಂದದು ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಏನಿಲ್ಲ ಬೈ, ಏನ್ ನಮ್ದು ಸ್ಟಾರ್ಟಿಂಗ್ ರೈಡರ್ಸ್ ಅವಲ್ಲ ಅವಕ್ಕೆಲ್ಲ ರೈಡ್ ಮಾಡಿಸೋದು ನಮ್ ಕೆಲಸ. ಅದ್ರ ಸಲ ಒಂದು ಕರ್ನಾಟಕ ರೈಡರ್ಸ್ ಕ್ಲಬ್ ಅಂತ ತೆಗೆದಿವಿ. ಓಕೆ, ಕ್ಲಾಪ್ಸ್ ಹೊಡಿಯೋ. ಇದಕ್ಕೊಂದು ಚೆನ್ನಾಗಿರೋ ವಿಡಿಯೋ ನೀನೇ ಎಡಿಟ್ ಮಾಡ್ಕೊಡಿ ವಿಡಿಯೋನು. ಏನೋ ಮಧ್ಯೆ ಬರ್ತಾವ ನೋಡು, ನನ್ನ ಹತ್ರ ಯಾವ್ದು ಕ್ಲಿಪ್ಸ್ ಇಲ್ಲ. ಹಂಗಲ್ಲ, ಟ್ರಿಪ್ ಬೇರೆ ಬೇರೆ ಯಾಕೆ ಹೋಗ್ತೀರಿ, ಒಂದಾಗಿ ಹೋಗೋಣ ಅನ್ನೋದೇ ಕಾನ್ಸೆಪ್ಟ್. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಇದೆಯಲ್ಲ, ಅದು ಒಂದು ಯುನಿಟಿ ಯುನಿಟಿ ಆಗಿ ಹೋಗ್ರಪ್ಪ. ನೀ ಯಾಕೆ ಡೋರ್ ಮುಚ್ಕೊಳತ್ತಿದ್ದಿ? ನಿಂಗೆ ಯಾರೇ ಇಲ್ಲ ಪರವಾಗಿಲ್ಲ, ನಡೀತದ, ಹಂಗೇನಿಲ್ಲ. ಕಂಟೆಂಟ್ ಸಿಗ್ತದ ನಮ್ಗೆ, ಅದಕ್ಕೆ. ಇಲ್ಲ, ಯಾರ ಗರ್ಲ್ ಫ್ರೆಂಡ್ ಕಾಲ್ ಮಾಡಿದ್ರೆ ಡೋರ್ ಮುಚ್ಕೊಂಡು ಹೇಳೋದ ನಾವು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.